ಪ್ರಚಲಿತ ವಿದ್ಯಮಾನಗಳು 27 ಜುಲೈ 2025. ಭಾರತೀಯ ಸೇನೆಯು ಅಪಾಚೆ ಹೆಲಿಕಾಪ್ಟರ್ಗಳ ಮೊದಲ ಬ್ಯಾಚ್ ಅನ್ನು ಯಾವ ದೇಶದಿಂದ ಸ್ವೀಕರಿಸಿದೆ? ಸರಿಯಾದ ಉತ್ತರ ಇಂಗ್ಲೆಂಡ್. ಭಾರತೀಯ ಸೇನೆಗೆ ಇಂಗ್ಲೆಂಡ್ನಿಂದ ಅಪಾಚೆ ಹೆಲಿಕಾಪ್ಟರ್ಗಳ ಮೊದಲ ತುಕಡಿ ಲಭಿಸಿದ್ದು, ಇದು ಸೇನೆಯ ಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಗ್ರೀನ್ ಗೋಲ್ಡ್ ದ ನೀಮ್ ಫಾರ್ಮಸಿ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಬಿಸ್ರೂಪ್ ರಾಯ್ ಚೌಧರಿ. ಈ ಪುಸ್ತಕವು ನೀಮ್ನ ಔಷಧೀಯ ಬಳಕೆಗಳ ಬಗ್ಗೆ ವಿವರಿಸುತ್ತದೆ ಮತ್ತು ಬಿಸ್ವರೂಪ್ ರಾಯ್ ಚೌಧರಿ ಅವರು ಇದನ್ನು ರಚಿಸಿದ್ದಾರೆ. 2025ರ ಜುಲೈ 23ರಂದು ಚಂದ್ರಶೇಖರ್ ಆಜಾದ್ ಅವರ ಎಷ್ಟನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು? ಸರಿಯಾದ ಉತ್ತರ 119. ಚಂದ್ರಶೇಖರ್ ಆಜಾದ್ ಅವರು 1906ರಲ್ಲಿ ಜನಿಸಿದ್ದರಿಂದ 2025ರಲ್ಲಿ ಅವರ 119ನೇ ಜನ್ಮದಿನವನ್ನು ಆಚರಿಸಲಾಯಿತು. ಗೀತಾ ಗೋಪಿನಾಥ್ ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಉಪಮುಖ್ಯಸ್ಥರ ಸ್ಥಾನದಿಂದ ರಾಜೀನಾಮೆ ನೀಡಿದ್ದಾರೆ? ಸರಿಯಾದ ಉತ್ತರ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಗೀತಾ ಗೋಪಿನಾಥ್ ಅವರು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ IMF ಉಪವ್ಯವಸ್ಥಾಪಕ ನಿರ್ದೇಶಕ ಸ್ಥಾನದಿಂದ ರಾಜೀನಾಮೆ ನೀಡಿದ್ದಾರೆ. ನ್ಯಾಯಮೂರ್ತಿ ತರ್ಲಾಕ್ ಸಿಂಗ್ ಚೌಹಾಣ್ ಅವರನ್ನು ಯಾವ ಹೈಕೋರ್ಟ್ನ 17ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ ಜಾರ್ಖಂಡ್ ಹೈಕೋರ್ಟ್. ಪ್ರಸಿದ್ಧ ರಂಗಭೂಮಿ ನಿರ್ದೇಶಕ ರತನ್ ತಿಯಾಮ್ ಇತ್ತೀಚೆಗೆ ನಿಧನರಾದರು. ಅವರಿಗೆ ಯಾವ ನಾಗರಿಕ ಗೌರವ ಪ್ರಶಸ್ತಿ ಲಭಿಸಿತ್ತು? ಸರಿಯಾದ ಉತ್ತರ ಪದ್ಮಶ್ರೀ. ಯಾವ ದೇಶವು ಭಾರತವನ್ನು ತನ್ನ ಅತಿದೊಡ್ಡ ತಾಳೆ ಎಣ್ಣೆ ಬೀಜಗಳ ಆಮದುದಾರ ಎಂದು ಘೋಷಿಸಿದೆ? ಸರಿಯಾದ ಉತ್ತರ ಮಲೇಷಿಯಾ. ಮ್ಯಾಜಿಕ್ಗೆ ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಸುಹಾನಿ ಶಾ. ಸುಹಾನಿ ಶಾ ಈ ಪ್ರಶಸ್ತಿಯನ್ನು ಗೆದ್ದಿರುವ ಮೊದಲ ಭಾರತೀಯ ಮಹಿಳಾ ಜಾದೂಗಾರ್ತಿ. ಸಹಕಾರಿ ಕ್ಷೇತ್ರದಲ್ಲಿ ಜಗತ್ತಿನ ಅತಿದೊಡ್ಡ ಧಾನ್ಯ ಸಂಗ್ರಹ ಯೋಜನೆಯನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಭಾರತ. ಭಾರತವು ಸಹಕಾರಿ ಸಂಸ್ಥೆಗಳ ಮೂಲಕ ಜಗತ್ತಿನ ಅತಿದೊಡ್ಡ ಧಾನ್ಯ ಸಂಗ್ರಹ ಯೋಜನೆಯನ್ನು ಪ್ರಾರಂಭಿಸಿದೆ. ಭಾರತದ ಮೊದಲ ಗಣಿ ಪ್ರವಾಸೋದ್ಯಮ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗುವುದು? ಸರಿಯಾದ ಉತ್ತರ ಜಾರ್ಖಂಡ್. ಯಾವ ದೇಶ ಇತ್ತೀಚೆಗೆ ಯುನೆಸ್ಕೋದಿಂದ ತಾನು ಹೊರಬರುತ್ತಿರುವುದಾಗಿ ಘೋಷಿಸಲಾಗಿದೆ? ಸರಿಯಾದ ಉತ್ತರ ಅಮೆರಿಕ. ಒಲಿಂಪಿಕ್ ಮತ್ತು ಪ್ಯಾರಾಲಿಂಪಿಕ್ ಪದಕ ವಿಜೇತರಿಗೆ ನಗದು ಬಹುಮಾನವನ್ನು ಹೆಚ್ಚಿಸಿರುವ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರಿಯಾದ ಉತ್ತರ ದಿಲ್ಲಿ. ಪ್ರತಿ ವರ್ಷವೂ ರಾಷ್ಟ್ರೀಯ ಆದಾಯ ತೆರಿಗೆ ದಿನ ಯಾವ ದಿನಾಂಕದಲ್ಲಿ ಆಚರಿಸಲಾಗುತ್ತದೆ? 24 ಜುಲೈ. ಜೋಗ್ರಾಫೆಟಸ್ ಮೆಥೇವಿ ಎಂಬ ಹೊಸ ಚಿಟ್ಟೆ ಜಾತಿಯನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಸರಿಯಾದ ಉತ್ತರ ಕೇರಳ. 75ನೇ ಪ್ರಧಾನಮಂತ್ರಿ ದಿವ್ಯಾಂಗ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿ. ಪ್ರತಿ ವರ್ಷ ರಾಷ್ಟ್ರೀಯ ಆದಾಯ ತೆರಿಗೆ ದಿನ ಯಾವ ದಿನಾಂಕದಲ್ಲಿ ಆಚರಿಸಲಾಗುತ್ತದೆ? ಸರಿ ಉತ್ತರ ಕಮೆಂಟ್ ಮಾಡಿ. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಾಗಿ ಗುಡ್ ಇನ್ಫೋ ಕನ್ನಡ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.